ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಯಾರ್ಯಾರು ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಇವತ್ತು ನಮ್ಮ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಲಾಂಗ್ ವಿತ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಇಟ್ಕೊಂಡಿದ್ದಾರೆ ಸಣ್ಣ ಮಕ್ಕಳಿಗೆ. ಹಾಗಾಗಿ ನಾವು ಫುಲ್ ಟೀಚರ್ಸ್ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮನ ಸ್ಯಾರಿ ವೇರ್ ಮಾಡಿದ್ದೀನಿ. ಇದೊಂಥರ ಯಾವ ಥರ ಒಂಥರ ಗ್ರೇ ವಿತ್ ಮರೂನ್ ಸ್ಯಾರಿ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯ್ತು ಈ ಸ್ಯಾರಿ, ಹಾಗಾಗಿ ಇದನ್ನೇ ವೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿ ನೈವೇದ್ಯಕ್ಕೆ ಟೀಚರ್ಸ್ ಹತ್ರನೇ ಸ್ವಲ್ಪ ಒಬ್ರೊಬ್ರು ಚಕ್ಕುಲಿ ಮತ್ತು ಕಜ್ಜಿಕಾಯಿ ಅದೆಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಮತ್ತು ಅದಕ್ಕೆ ನಾನು ಆ ಥರ ಏನಾದರೂ ಕೃಷ್ಣಗೆ ಇಡೋವಂಥದ್ದು ನೈವೇದ್ಯಕ್ಕೆ ತರೋಕ್ಕೆ ನಾನು ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಹಾಗೆ ಕರ್ಜಿಕಾಯಿ ಚಕ್ಲಿ ತಗೊಂಡು ಹೋಗ್ತಿದ್ದೀನಿ. ಮತ್ತು ಸ್ವಲ್ಪ ಟೀಚರ್ಸ್ ಫ್ರೂಟ್ಸ್ ಅಂತೆ ಏನೇನೆಲ್ಲ ತಗೊಂಡು ಬರ್ತಿದ್ದಾರೆ. ನಾನು ಇದು ಮೂರನ್ನ ತಗೊಂಡು ಹೋಗ್ತಾಯಿದ್ದೀನಿ. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೇಗೆ ಪ್ರೋಗ್ರಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ, ಅದೇ ಬೇಜಾರು. ಅಟ್ಲೀಸ್ಟ್ ಫೋಟೋ ಅದು ಕೃಷ್ಣದ್ದು ಏನಾದರೂ ಕೂಸಿರೋದೆಲ್ಲ ಇದ್ದರೆ ನಾನು ಫೋಟೋ ತೆಗೆದ್ಬಿಟ್ಟು ನಾನು ಇದರಲ್ಲಿ ಹಾಕ್ತೀನಿ. ಈಗ ಸದ್ಯಕ್ಕೆ ಟೈಮ್ ಆಗಿದೆ. ಅಮ್ಮ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಚಿತ್ರಾನ್ನ ಮಾಡಿದ್ದಾರೆ. ಹಾಗೆ ನಾನು ಬಾಕ್ಸ್ ಎಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಶನಿವಾರ ಆದರೂ ನಮಗೆ ಫುಲ್ ಡೇ ಕ್ಲಾಸ್. ಇಲ್ಲಿ ನಮ್ಮ ಶ್ರೇಯಾಂಶಿಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಹಾವಿ ಮಾಡಿಕೊಡ್ತೀನಿ ಅಂತ ಅಮ್ಮ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಬಿಸಿನೀರು ಮಾಡಿ ಅದಕ್ಕೆ ವಿಕ್ಸ್ ಹಾಕಿಬಿಟ್ಟು ಅವನಿಗೆ ಸ್ಮೆಲ್ ಹಾವಿ ಕೊಡೋಕ್ಕೆ. ಬಗ್ಗೆ ವಾಸನೆ ನೋಕು, ನಲ್ಲ ವಾಸನೆ ನೋಕು ಹಂಗನೇ ನೋಕೋಣದು ಸನಿ ವಾಸನೆ ನೋಕು. ಅಮ್ಮ ನೀವು ಒಳಗೋಗಿ, ಅಮ್ಮ ನೀವು ಒಳಗೋಗಿ ಆಫ್ ಮಾಡ್ತೀನಿ ಹೋಗಿ. ಹಾಂ, ಇಬ್ಬರು ಒಳಗಡೆ ವಾಸನೆ ನೋಡಿ. ಫುಲ್ ಕವರ್ ಮಾಡ್ಕೊಳ್ಳಿ ಅಮ್ಮ. ಈ ಕಡೆ ಸೈಡ್ ಗಾಳಿ ಹೋಗ್ತಾ ಇದೆ. ಮೆಲ್ಲ ಸನಿಮ್ಮ ವಾಸನೆ ನೋಕಿ. അങ്ങനെ ദൂരത്തിലെ വാസന നോക്കണു. വായിൽ വലിക്കുന്ന ವಾಸನೆ. ಓಕೆ, ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಸ್ಟಾಪಲ್ಲಿ. ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಇವಾಗಷ್ಟೇ ಮನೆ ರೀಚ್ ಆಗಲ್ಲ. ആറ് വന്നിട്ടുണ്ട് സണ്ണി? ആറ് വന്നിട്ടുണ്ട് ഇപ്പോൾ വന്നതാമ? ಪ್ರಮೋದವ್ರು ಬಂದಿದ್ದಾರೆ. ಎಂದದು ದೇವಸ್ಥಾನ ಸಿಕ್ತು. ಅದಾ ಪ್ರಾರ್ಥಿಕೆ. ಹಾಂ, ಮಾಮುಂಡ ಚಗಿ ಹುಲಿಲ್. ಅಮ್ಮ ನಾವು ದೇವಸ್ಥಾನದಿಂದ ಬರೋಷ್ಟರಲ್ಲಿ ಪಾಯಸ ಮಾಡಿದ್ದಾರೆ. ಇದು ಪಕೋಡ ಆವಾಗಲೇ ಮಾಡ್ತಾ ಇದ್ದಿದ್ದು. ಇವಾಗ ಇಶಾನಿ ಅವ್ರು ಬಂದಿದ್ದಾರೆ. ಇಶಾನಿ ಮತ್ತು ಸುನೇನ ಅಮ್ಮ. ಓಕೆ, ಇವಾಗ ನಾವು ನಮ್ಮ ಅಜ್ಜಿ ಮನೆ ರೀಚ್ ಆದ್ವಿ.
ಸಿಡಿ ಚಪ್ಪಿ ಹಾಕೊಂಡ್ ಬಂದಿಲ್ಲ ಚಪ್ಪಿ ಚಪ್ಪಲಿ ಇಟ್ಟಿಟ್ಟು ಎರಡ್ನಟ್ಲೆ ಮೆಲ್ಲ ಮೆಲ್ಲ ಕಾಚು ಕಾಚು ಅವನು ಊಟ ಮಾಡಲಿ ಫಸ್ಟು. ಗಟ್ಟಿ ಬಿಡ್ಕಿಯಮ್ಮ. ಇವತ್ತಿನ ಡಿನ್ನರ್ಗೆ ರೈಸ್, ದಾಲ್, ಉಪ್ಪಿನಕಾಯಿ, ಪಕೋಡ, ಕೋಸಂಬರಿ, ಚಕ್ಲಿ, ಹಪ್ಪಳ ನನಗೆ, ಮತ್ತು ಚಿಕನ್ ತಿನ್ನೋರಿಗೆ ಚಿಕನ್. ನಾನಿವತ್ತು ವೆಜ್, ಹಾಗಾಗಿ ಫುಲ್ ವೆಜ್ ನನಗೆ, ವೆಜ್ ಊಟ. ಶ್ರೇಯಾಂಶ್ ಊಟ ಮಾಡು ಅಂದರೆ ಶ್ರೇಯಾಂಶ್ ಊಟ ಮಾಡಿ ಬೇಡ ಅಂತ ಡೈಲಾಗ್ ಹೊಡಿತಾ ಕೂತಿದ್ದಾನೆ.